ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಶೀತ, ಕೆಮ್ಮು, ಗಂಟ್ಲು ಕೆರೆತ ಈ ರೀತಿ ಸಮಸ್ಯೆಗಳಿದ್ದರೆ ಬಿಸಿಯಾಗಿ ಖಾರವಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸಿದ್ರೆ ಈ ರುಚಿಯಾದ ಹಾಲು ಮೆಣಸಿನ ಸಾರು ಮಾಡ್ಕೊಂಡು ಊಟ ಮಾಡಿ. ದೇಹಕ್ಕೆ ಹಿತವಾಗಿರುತ್ತೆ, ಗಂಟ್ಲಿಗೂ ಹದವಾಗಿರುತ್ತೆ. ಬನ್ನಿ ಮಾಡೋದು ಹೇಗೆ ನೋಡೋಣ. ಮೊದಲಿಗೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಪೆಪ್ಪರ್ನ ಅಂದರೆ ಕಾಳು ಮೆಣಸನ್ನ ಹಾಕ್ಕೊಂಡಿದ್ದೀನಿ. 1 ಚಮಚದಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಎಣ್ಣೆ ತುಪ್ಪ ಎಲ್ಲ ಏನೂ ಬೇಡ, ಹಾಗೆಯೇ ಘಮ ಅಂತ ಪರಿಮಳ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಇದು ತಣ್ಣಗಾದಮೇಲೆ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನಾನು ಈ ರೀತಿ ನುಣ್ಣಗೆ ರುಬ್ಕೊಂಡು ತೊಗೊಂಡಿದ್ದೀನಿ. ಇನ್ನು ನಾವು ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. 1 ಚಮಚದಷ್ಟು ತುಪ್ಪ ಹಾಗೂ 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಿದ್ದರೆ ಬರೀ ತುಪ್ಪ ಹಾಕ್ಕೊಳ್ಬೋದು ಅಥವಾ ಬರೀ ಎಣ್ಣೆ ಕೂಡ ಹಾಕ್ಕೊಳ್ಬೋದು. ಇದಕ್ಕೆ ಸಾಸಿವೆ, ಜೀರಿಗೆ ಜೊತೆಗೆ ಒಂದು ಬ್ಯಾಡಿಗೆ ಮೆಣಸನ್ನ ಕೂಡ ಹಾಕ್ಕೊಂಡಿದ್ದೀನಿ. ಹಸಿಮೆಣಸು ಬೇಕಿದ್ದರೂ ಹಾಕ್ಕೊಳ್ಬೋದು. ಪರಿಮಳಕ್ಕೆ ಇಂಗು ಹಾಗೂ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಒಂದು ಘಮ ಒಗ್ಗರಣೆ ಮಾಡ್ಕೊಳ್ಳೋಣ. ಈ ಒಗ್ಗರಣೆಗೆ ನಾವು ರುಬ್ಬಿರುವಂತಹ ಮಸಾಲೆನ ಹಾಕ್ಕೊಳ್ಬೇಕು. ಇನ್ನು ಇದಕ್ಕೆ ನಾವು ಸಾರಾಗಿರೋದ್ರಿಂದ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಬೇಕು. ಇದು ತೆಳ್ಳಗೆ ಇಟ್ಕೊಳ್ಳಿ, ಯಾಕೆಂದರೆ ಕುದೀತಾ ಮಂದ ಆಗುತ್ತೆ. ನಾವಿಲ್ಲಿ ಉದ್ದಿನ ಬೇಳೆ ಯೂಸ್ ಮಾಡಿದ್ದೀವಲ್ಲ, ಸೊ ನೀರು ಸೇರಿಸ್ಕೊಂಡ ನಂತರ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಬೇಕು. ಇದನ್ನು ನೀವು ತೆಳ್ಳಗೆ ಮಾಡಿದ್ರೆ ಸೂಪ್ ಥರ ಬೇಕಿದ್ರೂ ಕುಡಿಬೋದು, ಅಥವಾ ಅನ್ನಕ್ಕೆ ಕಲಿಸ್ಕೊಂಡು ಕೂಡ ನೀವು ಊಟ ಮಾಡ್ಬೋದು. ಸ್ವಲ್ಪ ಗಟ್ಟಿ ಮಂದ ಇಟ್ಕೊಂಡ್ರೆ ನೀವು ಅನ್ನಕ್ಕೆ ಕಲಿಸ್ಕೊಂಡು ಊಟ ಮಾಡ್ಬೋದು. ಚೆನ್ನಾಗಿ ಕುದಿ ಬಂದ ಮೇಲೆ ಲಾಸ್ಟಲ್ಲಿ 1 ಕಪ್ಪಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಕಾಯಿಸಿ ಆರಿಸಿರುವಂತಹ ಹಾಲನ್ನು ನಾನಿಲ್ಲಿ ಬಳಸಿರೋದು. ಹಾಲು ಹಾಕಿದ್ಮೇಲೆ ತುಂಬ ಕುದಿಯೋಕ್ಕಿಡಬಾರ್ದು. ಒಂದು 2 ರಿಂದ 3 ನಿಮಿಷ ಇಟ್ಟರೆ ಸಾಕು ಬಿಸಿ ಮಾಡೋದಕ್ಕೆ. ನಂತರ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಆಪ್ಷನಲ್, ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ. ಇನ್ನು ಇದನ್ನು ಬಿಸಿಯಾಗಿ ನೀವು ಸೂಪ್ ಥರ ಕುಡಿಬೋದು, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಗಂಟ್ಲಿಗೆ ಆ್ಯಕ್ಚುಲಿ ಇನ್ಸ್ಟೆಂಟ್ ರಿಲೀಫ್ ಸಿಗುತ್ತೆ ಈ ರೀತಿ ನೀವು ಸಾರನ್ನ ಕುಡಿಯೋದ್ರಿಂದ. ಅಥವಾ ಬಿಸಿ ಅನ್ನಕ್ಕೆ 1 ಚಮಚ ತುಪ್ಪ ಮಸ್ಟ್ ಆ್ಯಂಡ್ ಶುಡ್ ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ರುಚಿಯಾಗಿರುತ್ತೆ. ಬಾಯಿ ರುಚಿ ಕೆಟ್ಟಾಗ ಅಥವಾ ಗಂಟ್ಲಿಗೆ ಏನೋ ಒಂದು ಇರಿಟೇಷನ್ ಇದ್ದು ನೀವು ಇದನ್ನು ತಿಂದಾಗಂತೂ ತುಂಬಾ ರಿಲೀಫ್ ಸಿಗುತ್ತೆ. ಅಲ್ಲದೆ ನೀವು ಇದನ್ನು ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್, ಸ್ಟೇ ಕನೆಕ್ಟೆಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.